ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಬ್ಬು ಪೂರೈಕೆ ಮಾಡಿರುವ ರೈತರ ಬಾಳಲ್ಲಿ ಸಿಹಿ ಇರೋದ್ರ ಬದಲು ಕಹಿ ಪೂರೈಕೆ ಆಗ್ತಾ ಇದೆಯಾ ರೈತರಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ 6 ತಿಂಗಳಾದ್ರೂ ಕೂಡ ಕಬ್ಬಿನ ಬಾಕಿ ಹಣ ಇನ್ನೂ ಕೂಡ ಪಾವತಿ ಮಾಡ್ತಾ ಇಲ್ವಂತೆ ಸಕ್ಕರೆ ಕಾರ್ಖಾನೆ. ಹಣ ಪಾವತಿ ಆಗಿಲ್ಲ ಅಂತ ಯಾದಗಿರಿಯ ಕೋರ್ ಗ್ರೀನ್ ಫ್ಯಾಕ್ಟರಿಯ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದು ಕೈಯಲ್ಲಿ ದುಡ್ಡಿಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರಂತೆ ಕಬ್ಬು ಬೆಳೆಗಾರರು. ಕಲಬುರಗಿಯ ಹೇರೂರು ನೆಲೋಗಿ ಅನ್ನದಾತರು ಪರದಾಡ್ತಾ ಇದ್ದು ಕಬ್ಬಿನ ಬಾಕಿ ಹಣಕ್ಕಾಗಿ ಸರ್ಕಾರಿ ಕಾರ್ಖಾನೆ ಆವರಣದಲ್ಲೇ ರೈತರು ವಾಸ್ತವ್ಯ ಹೂಡಿದ್ದಾರೆ. ಯಾವಾಗ ಪಾವತಿ ಮಾಡ್ತಾರೆ ಅಂತ ರೈತರು ಕಾಯ್ತಾ ಇದ್ದು 11.5 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆಯಂತೆ ಕೋರ್ ಗ್ರೀನ್ ಫ್ಯಾಕ್ಟರಿ. ಸುಮಾರು 800 ರೈತರಿಗೆ ಹಣ ಪಾವತಿ ಮಾಡಬೇಕು. ಸಕ್ಕರೆ ಕಾರ್ಖಾನೆ ಬಿತ್ತನೆ ಬೀಜ ರಸಗೊಬ್ಬರ ಪಡೆಯೋದಕ್ಕೆ ದುಡ್ಡಿಲ್ಲದೆ ರೈತರು ಸಂಕಷ್ಟ ಎದುರಿಸ್ತಾ ಇದ್ದು ಕೂಡಲೇ ಹಣ ಪಾವತಿ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿದಂಥ ರೈತರ ಬದುಕು ಸಿಹಿ ಆಗುವ ಬದಲು ಕಹಿಯಾಗಿದೆ. ಯಾಕಂತಂದ್ರೆ ಕಬ್ಬು ಪೂರೈಕೆ ಮಾಡಿ ಸುಮಾರು 6-7 ತಿಂಗಳು ಆದರೂ ಕೂಡ ಕಬ್ಬು ಪೂರೈಕೆ ಮಾಡಿದಂಥ ಅನ್ನದಾತರಿಗೆ ಈಗ ಕೋರ್ಗಿನ್ ಶುಗರ್ ಫ್ಯಾಕ್ಟ್ರಿಯು ರೈತರ ಖಾತೆಗೆ ಹಣ ಕೂಡ ಜಮಾ ಮಾಡಿಲ್ಲ. ಈಗ ಖುದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ಹೊರಭಾಗದಲ್ಲಿರುವಂಥ ಕೋರ್ಗಿನ್ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಕಳೆದ 2 ದಿನಗಳಿಂದ ರೈತರು ಇಲ್ಲಿ ಕಾಯ್ತಾ ಇದ್ದಾರೆ. ಏನಂತಂದರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ನಮ್ಮ ಖಾತೆಗೆ ಹಣ ಹಾಕ್ತಾರ ಎಂಬುದ ಬಗ್ಗೆ ಅವರು ಕೂಡ ಇಲ್ಲಿ ಕಳೆದ 2 ದಿನಗಳಾಯ್ತಿದೆ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಇದ್ದಾರೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡಬಹುದು. ಕಲಬುರಗಿ ಜಿಲ್ಲೆಯ ಹೇರೂರು ನೆಲೋಗಿ ಸೇರಿದಂತೆ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗದಿಂದ ರೈತರು ಆಗಮಿಸಿದ್ದಾರೆ. ಕಳೆದ 2 ದಿನಗಳಿಂದ ಸಕ್ಕರೆ ಫ್ಯಾಕ್ಟ್ರಿ ಮುಂಭಾಗದಲ್ಲೇ ಇಲ್ಲಿ ವಾಸ ಮಾಡಿದ್ದಾರೆ. ಆದರೆ ಅವರಿಗೆ ಕೂಡ ಕೇವಲ ಸುಳ್ಳು ಭರವಸೆ ಮಾತ್ರ ಸಿಕ್ಕಿದೆ. ಆದರೆ ಇಲ್ಲಿವರೆಗೆ ಸಕ್ಕರೆ ಫ್ಯಾಕ್ಟ್ರಿ ಆಡಳಿತ ಮಂಡಳಿಯವರು ರೈತರಿಗೆ ಖಾತೆಗೆ ಹಣ ಜಮಾ ಮಾಡುವಂಥ ಕಾರ್ಯ ಮಾಡಿಲ್ಲ. ಮುಂಗಾರು ಮಳೆ ಕೂಡ ಬಂದಿದ್ದು ರೈತರು ಕೂಡ ಬಿತ್ತನೆ ಕಾರ್ಯ ಮಾಡಲು ಅವರಿಗೆ ಕೃಷಿ ಚಟುವಟಿಕೆ ಮಾಡಲು ಕೂಡ ಹಣ ಅವಶ್ಯಕತೆ. ಅದೇ ರೀತಿಯಾಗಿ ಶಾಲಾ ಮಕ್ಕಳಿಗೆ ಶಾಲೆಗೆ ದಾಖಲು ಮಾಡಲು ಅವರಿಗೆ ಕೂಡ ಹಣ ಕೂಡ ಅತಿ ಅವಶ್ಯಕವಾಗಿದೆ. ಅದೇ ರೀತಿಯಾಗಿ ಇದರಲ್ಲಿ ಕೆಲವರು ಸಂಬಂಧಿಕರು ಕೂಡ ವಿವಿಧ ಕಾಯಿಲೆಗೆ ತುತ್ತಾಗಿದ್ದಾರೆ. ಅವರಿಗೆ ಕೂಡ ಆಸ್ಪತ್ರೆಗೆ ದಾಖಲಿಸಲು ಅಗತ್ಯ ಚಿಕಿತ್ಸೆ ಕೊಡಲು ಕೂಡ ಹಣ ಅವಶ್ಯಕತೆ. ಆದರೆ ಅದ್ಯಾವರು ಕೂಡ ಈಗ ಕಳೆದ 8 ತಿಂಗಳಿಂದ 6-7 ತಿಂಗಳಿಂದ ಹಣ ಬಾರದ ಕಾರಣ ಅವರ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಖುದ್ದು ಈಗ ರೈತರು ಕೂಡ ಇದ್ದಾರೆ. ಏನದಕ್ಕೆ ಏನು ಸಮಸ್ಯೆ ಎದುರಿಸ್ತಾ ಇದ್ರಿ? ಎಷ್ಟು ತಿಂಗಳಾಯ್ತು ಇವ್ರು ದುಡ್ಡು ಕೊಟ್ಟಿಲ್ಲ? ಸರ್ ಇವ್ರು ತಿಂಗಳು ಸುಮಾರು 6-7 ತಿಂಗಳು ಆಯ್ತು ರೀ ಕಬ್ಬು ಕಟಾವು ಮಾಡ್ಕೊಂಬಂದ್ರಿ ಸರ್. ರೊಕ್ಕ ರೈತರು ಬಂದು ನಾವೇ 3 ದಿನ ಐತ್ರಿ. ಪೈಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವ್ರಿ. PSI ಸಾಬ್ರು ಹೇಳಿದ್ರಿ ನಿಮ್ 2 ದಿನದಾಗ ಹಣ ಪಾವತಿ ಮಾಡಿಸ್ತೀನಿ ಅಂತ ಹೇಳಿ. ಅವ್ರದ್ದೇನು ಅದೇನು ಗೊತ್ತಿಲ್ಲ ಸರ್. ಫ್ಯಾಕ್ಟ್ರಿ ಅವ್ರದ್ದು PSI ಅವ್ರದ್ದು ಈಗ ಇವತ್ತಿನ ತನಕ ಯಾರು ಬಂದಿಲ್ಲ ಸರ್. ಈಗ ನಿಮಗೆ ಈಗ ಒಂದು ಶಾಲಾ ದಾಖಲಾತಿ, ಕೃಷಿ ಚಟುವಟಿಕೆ, ದವಾಖಾನೆ ಮೂಡ್ಬಿದ್ರಿ ಹಾಕಿ ಸರ್. ಆಳ್ವಾಡ್ಸ್ಕ ನಮ್ಮ ಹುಡುಗಿರಿ 2 ಲಕ್ಷ ಫೀಸ್ ಅದ ರೀ ಅಲ್ಲಿ. 2,55,000 ರೂಪಾಯಿ. ಮಾನಿ 1,55,000 ರೂಪಾಯಿ ಕಟ್ಟಿ ಸರ್. ಮಂದಿ ಬೆಲೆಗೆ ಬಂದು ಅವ್ರ ಮನಿ ಹೊಡಿತಾನೆ. ಎಷ್ಟು ದಿನ ಸಾಲ ಮಾಡಿ ನೀವು ಸಾಲಿ ಹಾಕಿರಿ ಸರ್. ಇವತ್ತಿನ 2 ದಿವಸ ಆಯ್ತು ಇಲ್ಲೇ ಇದ್ರಿ? 3 ದಿನ ಆಯ್ತು ಸರ್. ಇಲ್ಲೇ ಇದ್ದೀರಿ ಸರ್. ರಾತ್ರಿ ಇಲ್ಲೇ ಮಕ್ಕೋ ಸರ್. ಹುಡಿ ಮೇಲೆ ಮಕ್ಕೋ ಸರ್. ಏನಾಗಬೇಕಂತೀರಿ ಸರ್ ನಮ್ ಕಬ್ಬಿನ ಬಿಲ್ಲೇ ಬರ್ಲಾಗ್ಯಾರ. ಒಬ್ಬರು ಆಫೀಸರ್ ಬರ್ಲಾಗ್ಯಾರ ಸಂಬಂಧಪಟ್ಟವ್ರಿ. ಇದು ಇಲ್ಲಿನ ರೈತರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಕೂಡ ಶುಗರ್ ಫ್ಯಾಕ್ಟರಿ ಆಡಳಿತ ಮಂಡಳಿಯವರಿಗೆ ಬಿಸಿ ಮುಟ್ಟಿಸಿ ನಮ್ಮ ಖಾತೆಗೆ ಹಣ ಜಮಾ ಮಾಡುವಂತ ಕಾರ್ಯ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಲೆ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.